ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನಾಗೇಶ್ ಮಾತಾಡ್ತಿರೋದು. ಇವತ್ತು ಮತ್ತೊಂದು ಮ್ಯಾಚ್ ಇದೆ 7:30ಗೆ. ಯಾರು ನಮ್ಮ ಮುಂಬೈ ಹಾಗೂ CSK ಟೀಮ್ ಇದೆ. ಆಲ್ರೆಡಿ ಈ ಸೀಸನ್ ಫಸ್ಟ್ ಮ್ಯಾಚ್ ನಡೆದಿದೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಥರ್ಡ್ ಮ್ಯಾಚ್ ಆಗಿತ್ತು ಅದು ಈ ಸೀಸನ್ದು. ಅದರಲ್ಲಿ ಫಸ್ಟ್ ಟಾಸ್ ವಿನ್ ಆದ ಚೆನ್ನೈ ಅವರು ಬ್ಯಾಟಿಂಗ್ ಬಿಟ್ಕೊಟ್ಟಿದ್ರು ಮುಂಬೈ ಅವರಿಗೆ. ಮುಂಬೈ ಅವರು ಸತಾಯಗತವಾಗಿ 150 ರನ್ ಸ್ಕೋರ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 19.1 ಓವರ್ಲೆ CSK ಹೊಡೆದ್ಬಿಟ್ಟು ವಿನ್ ಆಗ್ಬಿಟ್ರು. ಈಗ ಸೆಕೆಂಡ್ ಮ್ಯಾಚ್ ಹೋಮ್ ಪಿಚ್ ಅಂತ ಮುಂಬೈ ಅವರಿಗೆ ವಾಂಕರ್ ಸ್ಟೇಡಿಯಂ ನಡೀತಾ ಇದೆ. ಇದು 38th ಮ್ಯಾಚ್ ಆಗಿದೆ. ಇವತ್ತು ಪಕ್ಕ ನಮ್ಮ ಮುಂಬೈ ಅವರು ಟಾಸ್ ವಿನ್ ಆಗಿಯೇ ಆಗ್ತಾರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಟಾಸ್ ವಿನ್ ಆಗ್ತಾರೆ. ವಿನ್ ಆಗ್ಬಿಟ್ಟು ಮ್ಯಾಚ್ ಕೂಡ ವಿನ್ ಮಾಡೇ ಮಾಡ್ತಾರೆ. ನೋಡಿ, ಇವಾಗ ಪಾಯಿಂಟ್ ಟೇಬಲ್ ಚೆಕ್ ಮಾಡಕ್ ಹೋದ್ರೆ ಈಗ CSK 7 ಮ್ಯಾಚ್ ಆಡಿದೆ, ಮುಂಬೈ ಕೂಡ 7 ಮ್ಯಾಚ್ ಆಡಿದೆ. CSK ಕೇವಲ ಗೆದ್ದಿದ್ದು 2 ಮ್ಯಾಚ್, 5 ಮ್ಯಾಚ್ ಸೋತಿದ್ದಾರೆ. ಬಾಟಮ್ ಆಫ್ ದಿ ಪಾಯಿಂಟ್ ಟೇಬಲ್ ಅಂದ್ರೆ 10th ಪ್ಲೇಸ್ ಅಲ್ಲಿ CSK ಅವರಿದ್ದಾರೆ. ಆದ್ರೆ ಮುಂಬೈ ಅವರು 3 ಮ್ಯಾಚ್ ಗೆದ್ದಿರೋದ್ರಿಂದ 7th ಪ್ಲೇಸ್ ಅಲ್ಲಿ ಇದ್ದಾರೆ. ಅವರು ಅಂತ ಜಾಸ್ತಿ ಮೇಲಿದೆ ಅಂತಲ್ಲ, ಜಸ್ಟ್ 7th ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವ್ರ ಮಧ್ಯೆ ಹೆಡ್ ರೀಸೆಂಟ್ ಚೆಕ್ ಮಾಡಿದ್ರೆ CSK ಅವರು 7 ಮ್ಯಾಚ್ ಗೆದ್ದರೆ ಮುಂಬೈ ಕೇವಲ 3 ಮ್ಯಾಚ್ ಗೆದ್ದಿರೋದು. ಆಗ ನೋಡಿದ್ರೆ CSK ಅವರು ಮೇಲ್ಗೆ ಇದ್ದಾರೆ ಮುಂಬೈ ಜೊತೆಗೆ. ಬಟ್ ಇವತ್ತು ಮುಂಬೈ ಅವರು ತಮ್ಮ ಹೋಮ್ ಪಿಚ್ ಅಂತ ವಾಂಕಡೆಯಲ್ಲಿ ನಡೀತಾ ಇರೋದ್ರಿಂದ ಪಕ್ಕ ಮ್ಯಾಚ್ ವಿನ್ ಆಗ್ಲೇಬೇಕಂತ ಪ್ರೆಷರ್ ಇದ್ದಾರೆ. ಪಕ್ಕ ವಿನ್ ಆಗೇ ಆಗ್ತಾರೆ. ಬಟ್ ನನ್ನ ಪ್ರಕಾರ ಟಾಸ್ ವಿನ್ ಆಗೋದು ಮುಂಬೈ, ಮ್ಯಾಚ್ ಕೂಡ ವಿನ್ ಆಗೋದು ಮುಂಬೈನೇ. ಬರ್ಕೊಂಡ್ಬಿಡಿ, ಪಕ್ಕ ಹೇಳ್ತಾರೆ ನಾವು. ಟಾಸ್ ವಿನ್ ಆಗೋದು ಮುಂಬೈ, ಮ್ಯಾಚ್ ವಿನ್ ಆಗೋದು ಮುಂಬೈ. ಇನ್ನೇನು ಮ್ಯಾಕ್ಸಿಮಮ್ 1 ಅವರ್ ಅಲ್ಲಿ ಟಾಸ್ ಆಗುತ್ತೆ, 1.5 ಅವರ್ ಟಾಸ್ ಆಗುತ್ತೆ. 7 o'clock ಟಾಸ್ ಆದರೆ 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಲಾಸ್ಟ್ ಪೊಸಿಷನ್ ಹೇಳಿದ ಪ್ರಕಾರ RCB ಟಾಸ್ ವಿನ್ ಆಗುತ್ತೆ ಅಂತ ಹೇಳಿದೆ. RCB ಟಾಸ್